ಓಂ ಶಾಂತಿ. ಇಂದಿನ ದಿನಾಂಕ 25/8/2022. ಮಧುರ ಮಕ್ಕಳೇ, ನೀವು ಸಂಗಮಯುಗಿ ಬ್ರಾಹ್ಮಣರ ಧರ್ಮ ಮತ್ತು ಕರ್ಮವು ಜ್ಞಾನದ ಅಮೃತವನ್ನು ಕುಡಿಯುವುದು ಮತ್ತು ಕುಡಿಸುವುದಾಗಿದೆ. ನೀವು ನರಕವಾಸಿಗಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುವ ಸೇವೆಯನ್ನು ಮಾಡುತ್ತೀರಿ. ಪ್ರಶ್ನೆ: ನೀವು ಬ್ರಾಹ್ಮಣರಿಗೆ ಕರ್ಮಗಳ ಯಾವ ಗುಹ್ಯಗತಿಯ ಜ್ಞಾನವು ಸಿಕ್ಕಿದೆ? ಉತ್ತರ: ಒಂದು ವೇಳೆ ತಂದೆಯ ಮಕ್ಕಳಾದ ನಂತರ ಎಂದು ತಮ್ಮ ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪಕರ್ಮವನ್ನು ಮಾಡುತ್ತೀರೆಂದರೆ ಒಂದು ಪಾಪಕ್ಕೆ 100 ಪಟ್ಟು ಶಿಕ್ಷೆಯಾಗುತ್ತದೆ. ಈ ಜ್ಞಾನವು ನೀವು ಬ್ರಾಹ್ಮಣರಿಗೆ ಇದೆ. ಆದ್ದರಿಂದ ನೀವು ಯಾವುದೇ ಪಾಪಕರ್ಮವನ್ನು ಮಾಡಬೇಡಿ. ಸರ್ವಗುಣ ಸಂಪನ್ನರಾಗುವುದು ನೀವು ಬ್ರಾಹ್ಮಣರ ಲಕ್ಷ್ಯವಾಗಿದೆ. ಆದ್ದರಿಂದ ನೀವು ತಮ್ಮ ಅವಗುಣಗಳನ್ನು ತೆಗೆಯುವಂತಹ ಪುರುಷಾರ್ಥವನ್ನೇ ಮಾಡಿ. ಗೀತೆ: ಭೋಲಾನಾಥನಿಗಿಂತ ಭಿನ್ನ. ಓಂ ಶಾಂತಿ. ಬೇಹದ್ದಿನ ತಂದೆಯ ಹೆಸರು ಭೋಲಾನಾಥ ಆಗಿದೆ. ಅವಶ್ಯವಾಗಿ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವವರು ಅವರೇ ಆಗಿದ್ದಾರೆ. ಮನುಷ್ಯರೆಲ್ಲರೂ ಆಸುರಿ ಸಂಪ್ರದಾಯದವರಾಗಿದ್ದಾರೆ. ಅವರು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ. ಅವರಿಗೋಸ್ಕರವೇ ಗಾಯನವಿದೆ: ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಎಂದು ದೇವತೆಗಳು ಅಮರ ಲೋಕದಲ್ಲಿ ಇರುತ್ತಾರೆ. ಇದು ಮೃತ್ಯು ಲೋಕವಾಗಿದೆ. ಅವಶ್ಯವಾಗಿ ತಂದೆಯೇ ಬಂದು ಮೃತ್ಯು ಲೋಕದಲ್ಲಿ ಅಮರರನ್ನಾಗಿ ಮಾಡಲು ಅಮರ ಕಥೆಯನ್ನು ತಿಳಿಸುತ್ತಾರೆ. ಅವಶ್ಯವಾಗಿ ಶೂದ್ರರನ್ನೇ ದತ್ತು ಮಾಡಿಕೊಂಡಿರಬಹುದಲ್ಲವೇ? ಆದ್ದರಿಂದ ಶೂದ್ರ ವರ್ಣದ ಮನುಷ್ಯರನ್ನು ಬ್ರಾಹ್ಮಣ ವರ್ಣದಲ್ಲಿ ತೆಗೆದುಕೊಂಡು ಬರುತ್ತಾರೆಂದು ಹೇಳುತ್ತಾರೆ. ಇಷ್ಟೆಲ್ಲ ಮಕ್ಕಳು ನಾವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ, ಬ್ರಹ್ಮರವರ ಸಂತಾನರಾಗಿದ್ದೇವೆ ಎಂದು ಹೇಳುತ್ತಾರೆ. ಪ್ರಜಾಪಿತ ಇದ್ದಾರೆಂದರೆ ಅವರಿಗೆ ಅವಶ್ಯವಾಗಿ ಧರ್ಮದ ಮಕ್ಕಳೇ ದತ್ತು ಮಕ್ಕಳು ಇರುತ್ತಾರೆ. ಮುಖ ವಂಶಾವಳಿ ಆಗಿದ್ದಾರೆ. ಆದರೂ ಸಹ ಅವಶ್ಯವಾಗಿ ತಂದೆ ತಾಯಿ ಬೇಕಲ್ಲವೇ? ಮೊಮ್ಮಾರವರ ಮುಖ ವಂಶಾವಳಿ ಎಂದು ಹೇಳುತ್ತಾರೆ. ಬಾಬನ ಮುಖ ವಂಶಾವಳಿ ಎಂದಾಗ ತಾತನಿಗೂ ಸಹ ಮುಖ ವಂಶಾವಳಿ ಆದರೂ ಇಲ್ಲಿ ಕುಖ ವಂಶಾವಳಿಯ ಹೆಸರೇ ಇಲ್ಲ. ಅವರು ಕಲಿಯುಗಿ ಬ್ರಾಹ್ಮಣರು ಕುಖ ವಂಶಾವಳಿ ಆಗಿದ್ದಾರೆ ಮತ್ತು ನೀವು ಬ್ರಾಹ್ಮಣರು ಮುಖ ವಂಶಾವಳಿ ಆಗಿದ್ದೀರಿ. ಆ ಬ್ರಾಹ್ಮಣರಂತೂ ವಿಷವನ್ನು ಕುಡಿಸುವುದಕ್ಕೋಸ್ಕರ ಒಬ್ಬರು ಇನ್ನೊಬ್ಬರಿಗೆ ಕಂಕಣವನ್ನು ಕಟ್ಟಿಸುತ್ತಾರೆ. ಹಾಗೂ ನೀವು ಬ್ರಾಹ್ಮಣರು ಅಮೃತವನ್ನು ಕುಡಿಸುವುದಕ್ಕೋಸ್ಕರ ಕಂಕಣವನ್ನು ಕಟ್ಟಿಸುತ್ತೀರಿ. ಎಷ್ಟೊಂದು ಅಂತರವಿದೆ. ಅವರು ನರಕವಾಸಿಗಳನ್ನಾಗಿ ಮಾಡುವವರು ಮತ್ತು ಇವರು ಸ್ವರ್ಗವಾಸಿಗಳನ್ನಾಗಿ ಮಾಡುವವರಾಗಿದ್ದಾರೆ. ಜ್ಞಾನಾಮೃತದಿಂದ ಮನುಷ್ಯರಿಂದ ದೇವತೆಗಳಾಗುತ್ತಾರೆ. ನಾವು ಈಶ್ವರನ ಸಂತಾನರಾಗುತ್ತೇವೆಂದರೆ ಸಹಯೋಗವು ಸಿಗುತ್ತದೆ. ಸ್ವಂತ ತಾಯಿ ಮಕ್ಕಳು ಮತ್ತು ಮಲತಾಯಿ ಮಕ್ಕಳು ಇದ್ದಾರೆ. ಸ್ವಂತ ತಾಯಿ ಮಕ್ಕಳಿಗೆ ಎಷ್ಟು ಸಹಯೋಗವು ಸಿಗುತ್ತದೆಯೋ ಅಷ್ಟು ಮಲತಾಯಿ ಮಕ್ಕಳಿಗೆ ಸಿಗುವುದಿಲ್ಲ. ತಂದೆಯ ಪ್ರೀತಿಯೂ ಸಹ ಸ್ವಂತ ಮಕ್ಕಳ ಮೇಲೆಯೇ ಇರುತ್ತದೆ. ಸ್ವಂತ ಮಕ್ಕಳಾಗುವುದಿಲ್ಲವೆಂದರೆ ಸಹೋದರ ಮಕ್ಕಳನ್ನು ಪ್ರೀತಿ ಮಾಡಬೇಕಾಗುತ್ತದೆ ಅಥವಾ ದತ್ತು ಮಗನನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ಈಗ ನೀವು ವರ್ಣಗಳನ್ನು ಅರಿತುಕೊಂಡಿದ್ದೀರಿ. ಬಲೆ ವಿರಾಟ ಸ್ವರೂಪ ಚಿತ್ರವನ್ನು ಮಾಡಿಸುತ್ತೀರಿ. ಆದರೆ ಅವರ ಇತಿಹಾಸ ಭೂಗೋಳವನ್ನು ಮತ್ತು ಇದರಿಂದ ಏನಾಗುತ್ತದೆ ಎಂದು ಯಾರೂ ತಿಳಿಸಲು
ಸಾಧ್ಯವಿಲ್ಲ. ಈ ಚಕ್ರವು ಸುತ್ತುತ್ತದೆ. ದೇವತಾ ಧರ್ಮದಲ್ಲಿ ಇಷ್ಟು ಜನ್ಮಗಳು, ಕ್ಷತ್ರಿಯ ವರ್ಣದಲ್ಲಿ ಇಷ್ಟು ಜನ್ಮಗಳು ತೆಗೆದುಕೊಳ್ಳುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ. ಇಲ್ಲಿ ಯಾವುದೇ ಅಸತ್ಯ ಮಾತಿಲ್ಲ. 84 ಜನ್ಮಗಳನ್ನು ಸಿದ್ಧ ಮಾಡಿ ತಿಳಿಸುತ್ತಾರೆ. ಸತೋ ಪ್ರಧಾನ, ನಂತರ ಸತೋ ರಜೋ ತಮೋ ಅವಶ್ಯವಾಗಿ ಎಲ್ಲರೂ ಆಗಬೇಕಾಗಿದೆ. ದೇವತೆಗಳು ಯಾರು ಸತೋ ಪ್ರಧಾನರಾಗಿದ್ದರೋ ಅವರೇ ಪುನಃ ಬಂದು ತಮೋ ಪ್ರಧಾನರಾಗಿ ಬಿಟ್ಟಿದ್ದಾರೆ. ಈಗ ಈ ಮನುಷ್ಯ ಸೃಷ್ಟಿಯ ವೃಕ್ಷವು ಜಡ್ಜಡೀಭೂತವಾಗಿ ಬಿಟ್ಟಿದೆ, ಅರ್ಥಾತ್ ಸ್ಮಶಾನವಾಗಿದೆ. ಇದು ಅಂತಿಮದ ಸಮಯವಾಗಿದೆ. ಎಲ್ಲರ ಹಳೆಯ ಲೆಕ್ಕಾಚಾರಗಳು ಸಮಾಪ್ತಿಯಾಗಬೇಕು ಮತ್ತು ಹೊಸ ಜನ್ಮವಾಗಬೇಕಾಗಿದೆ. ಪಗಡೆಯ ಆಟವು ಹಣದ್ದಾಗಿರುತ್ತದೆ, ಆದರೆ ಇಲ್ಲಿ ಕರ್ಮಗಳ ಖಾತೆಯದ್ದಾಗಿದೆ. ಅರ್ಧಕಲ್ಪದ ಖಾತೆಯಾಗಿದೆ. ಮನುಷ್ಯರು ಯಾವ ಪಾಪ ಕರ್ಮಗಳನ್ನು ಮಾಡುತ್ತಾರೆ ಅದರ ಖಾತೆಯು ನಡೆಯುತ್ತಾ ಬಂದಿದೆ. ಈ ರೀತಿ ಅಲ್ಲ, ಒಂದೇ ಬಾರಿ ಶಿಕ್ಷೆಯನ್ನು ಅನುಭವಿಸುವುದರಿಂದ ಖಾತೆಯೇ ಸಮಾಪ್ತಿ ಆಗಿಬಿಡುತ್ತದೆ ಎಂದಲ್ಲ. ಪಾಪಾತ್ಮ ಹೇಗಾದಿರಿ? ಪ್ರತಿದಿನ ಕರ್ಮಗಳ ಹೊರೆಯು ಏರುತ್ತಾ ಏರುತ್ತಾ ತಮೋ ಪ್ರಧಾನರಾಗಿ ಬಿಡುತ್ತೀರಿ. ಸನ್ಯಾಸಿಗಳು ಯಾವಾಗ ಸನ್ಯಾಸ ಮಾಡುತ್ತಾರೆಂದರೆ ಅವರೇಕೆ ತಮೋ ಪ್ರಧಾನರಾಗಬೇಕು ಎಂದು ಕೆಲವರು ಕೇಳುತ್ತಾರೆ. ಆದರೆ ಅವರದ್ದು ರಜೋಪ್ರಧಾನ ಸನ್ಯಾಸವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ. ಈಗ ನಿಮಗೆ ಶ್ರೀಮತವು ಸಿಗುತ್ತದೆ. ಅದಂತೂ ಮನುಷ್ಯರ ಮತವಾಯಿತು. ಹೇಗೆ ಕೆಲವರು ನಾವು ಮೋಕ್ಷವನ್ನು ಪಡೆಯುತ್ತೇವೆ ಎಂದು ಹೇಳುತ್ತಾರೆ, ಆದರೆ ಹೇಗೆ? ಎಲ್ಲ ಪಾತ್ರಧಾರಿಗಳಂತೂ ಇಲ್ಲಿ ಅವಶ್ಯವಾಗಿ ಹಾಜರು ಇರಬೇಕಾಗಿದೆ. ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಗೀತೆಯಲ್ಲಿಯೂ ಸಹ ಇಂತಹ ಅನೇಕ ಮಾತುಗಳನ್ನು ಬರೆದಿದ್ದಾರೆ. ಮೊದಲ ಮಾತು ಸರ್ವವ್ಯಾಪಿಯದ್ದಾಗಿದೆ. ಈಗ ನೀವು ಮಕ್ಕಳಲ್ಲಿ ತಂದೆಯ ನೆನಪಿದೆ. ರಚಯಿತ ತಂದೆ ಮತ್ತು ಜೊತೆಯಲ್ಲಿ ತಂದೆಯ ರಚನೆ ಇದೆ. ಕೇವಲ ತಂದೆಯಷ್ಟೇ ಅಲ್ಲ, ಅವರ ರಚನೆಯನ್ನೂ ಸಹ ನೆನಪು ಮಾಡಬೇಕಾಗುತ್ತದೆ. ತಮ್ಮ ವ್ಯಾಪಾರ ವ್ಯವಹಾರವನ್ನೂ ಸಹ ಮಾಡುತ್ತೀರಿ ಮತ್ತು ಜೊತೆಗೆ ಮೂಲವತನ, ಸೂಕ್ಷ್ಮವತನ, ಶಿವತಂದೆಯ ಚರಿತ್ರೆ, ಬ್ರಹ್ಮ ವಿಷ್ಣು ಶಂಕರರನ್ನು ಸಹ ಅರಿತುಕೊಂಡಿದ್ದೀರಿ. ಮತ್ತೆ ಸಂಗಮಯುಗದ ಜಗದಂಬ ಜಗತ್ಪಿತಾರವರನ್ನು ಸಹ ಅರಿತುಕೊಂಡಿದ್ದೀರಿ. ಜಗದಂಬ ಸರಸ್ವತಿ ಎಂದು ಹೇಳಲಾಗುತ್ತದೆ. ಅವರ ಚಿತ್ರಗಳಂತೂ ಅನೇಕವಿದೆ. ವಾಸ್ತವದಲ್ಲಿ ಜಗದಂಬ ಸರಸ್ವತಿ ಒಬ್ಬರೇ ಮುಖ್ಯವಾಗಿದ್ದಾರೆ. ಈ ಬ್ರಹ್ಮರವರು ಸಹ ವ್ಯಕ್ತವಾಗಿದ್ದಾರೆ. ಇವರೇ ಅವ್ಯಕ್ತರಾಗುತ್ತಾರೆ. ಅವ್ಯಕ್ತದ ನಂತರ ಆ ಬ್ರಹ್ಮನೇ ನಂತರ ವಿಶ್ವ ಮಹಾರಾಜ ಶ್ರೀ ನಾರಾಯಣನೂ ಆಗುತ್ತಾರೆ. ಮತ್ತೆ 84 ಜನ್ಮಗಳು ಪ್ರಾರಂಭವಾಗುತ್ತವೆ. ನೀವೀಗ ವ್ಯಾಪಾರ ವ್ಯವಹಾರಗಳನ್ನು ಸಹ ಮಾಡುತ್ತಾ ಇರುತ್ತೀರಿ. ಅಂದಾಗ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮಗಳಾಗುವಂತಹ ಯಾವುದೇ ಪಾಪಕರ್ಮವನ್ನು ಮಾಡಬಾರದಾಗಿದೆ. ಇಲ್ಲವೆಂದರೆ ಸರ್ವಗುಣ ಸಂಪನ್ನರಾಗಲು ಸಾಧ್ಯವಿಲ್ಲ. ನಾನು ನಿರ್ಗುಣನಲ್ಲಿ ಯಾವುದೇ ಗುಣವಿಲ್ಲವೆಂದು ಆಡುತ್ತಾರೆ. ಈ ಸಮಯದಲ್ಲಿ ಅಸತ್ಯಖಂಡವಾಗಿದೆ. ಸತ್ಯಖಂಡವನ್ನು ಸ್ಥಾಪನೆ ಮಾಡುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ನಿರ್ಧನಿಕರಾಗಿ ಬಿಟ್ಟಿದ್ದಾರೆ. ನೀವು ಮಕ್ಕಳಲ್ಲಿ ಈಗ ಯಾವುದೇ ಅವಗುಣವಿರಬಾರದು. ಎಲ್ಲದಕ್ಕಿಂತ ಮೊದಲ ಅವಗುಣವು ದೇಹಾಭಿಮಾನದ್ದಾಗಿದೆ. ಆತ್ಮಾಭಿಮಾನಿ ಆಗುವುದರಲ್ಲಿ ತುಂಬ
ಪರಿಶ್ರಮವಿದೆ. ದೇಹಾಭಿಮಾನದ ಕಾರಣ ಮತ್ತೆಲ್ಲ ವಿಕಾರಗಳು ಬರುತ್ತವೆ. ಅಹಂಕಾರವು ಮೊದಲನೆಯ ನಂಬರಿನ ಶತ್ರು ಆಗಿದೆ. ತಂದೆಯು ನೇರವಾಗಿ ಹೇಳುತ್ತಾರೆ, ಮುದ್ದು ಮಕ್ಕಳೇ, ದೇಹದ ಅಹಂಕಾರವನ್ನು ಬಿಡಿ. ನನಗಂತೂ ಯಾವುದೇ ದೇಹವಿಲ್ಲ. ನಾನು ಕರ್ಮೇಂದ್ರಿಯಗಳ ಮುಖಾಂತರ ತಿಳಿಸುತ್ತೇನೆ. ನೀವು ಈ ಕರ್ಮೇಂದ್ರಿಯಗಳಿಂದ ಕೇಳುತ್ತೀರಿ ಮತ್ತು ತಿಳಿದುಕೊಳ್ಳುತ್ತೀರಿ. ಈಗ ಬೇಅದ್ದಿನ ತಂದೆಯು ಮತವನ್ನು ಕೊಡುತ್ತಾರೆ. ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಹೆಸರಿಗೆ ಕಳಂಕ ಬರುವಂತಹ ಮತ್ತು ಪದವಿ ಭ್ರಷ್ಟರಾಗುವಂತಹ ಯಾವುದೇ ಪಾಪಕರ್ಮವನ್ನು ಮಾಡಬೇಡಿ ಎಂದು ತಂದೆಯು ತಿಳಿಸುತ್ತಾರೆ. ಮಕ್ಕಳೇ, ನಿಮಗೆ ಯಾರು ರಾಜಯೋಗವನ್ನು ಕಲಿಸಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಈಗ ನಾನು ನಿಮಗೆ ಸತ್ಯವನ್ನು ತಿಳಿಸುತ್ತೇನೆ. ನೀವು ಸತ್ಯ ಸಂಘದಲ್ಲಿ ಸತ್ಯವನ್ನು ಕೇಳಲು ಮತ್ತು ಸತ್ಯಖಂಡದ ಮಾಲೀಕರು ಆಗುವುದಕ್ಕೆ ಕುಳಿತಿದ್ದೀರಿ. ಇವರ ಹೆಸರೇ ಸತ್ಯ ಆಗಿದೆ, ಸತ್ಯ ಜ್ಞಾನಸಾಗರ. ನಾನು ಜ್ಞಾನಸಾಗರನಾಗಿದ್ದೇನೆ. ಜ್ಞಾನಸಾಗರದಿಂದ ನೀವು ಜ್ಞಾನ ನದಿಗಳು ಹುಟ್ಟುತ್ತೀರೆಂದು ತಂದೆಯು ತಿಳಿಸುತ್ತಾರೆ. ಆ ನದಿಗಳು ನೀರಿನ ಸಾಗರದಿಂದ ಹುಟ್ಟುತ್ತವೆ ಅಂದಾಗ ಅವು ಪತಿತ ಪಾವನೆ ಎಂದು ಕರೆಸಿಕೊಳ್ಳಲು ಹೇಗೆ ಸಾಧ್ಯ? ಪತಿತ ಪಾವನನಂತೂ ಪರಮಾತ್ಮನೇ ಆಗಿರುತ್ತಾರಲ್ಲವೇ? ಅವರೇ ಜ್ಞಾನದ ಸಾಗರನಾಗಿದ್ದಾರೆ. ಸ್ಥೂಲ ಗಂಗೆಯು ಇಡೀ ಪ್ರಪಂಚದಲ್ಲಿ ಹೋಗಲು ಸಾಧ್ಯವೇನು? ಇದಂತೂ ಬೇಅದ್ದಿನ ತಂದೆಯ ಕರ್ತವ್ಯವೇ ಆಗಿದೆ. ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣರು ಶಿಖೆ ಸಮಾನ ಆಗಿದ್ದೀರಿ. ಆದರೆ ಈಗ ಸತೋಪ್ರಧಾನರೆಂದು ಹೇಳುವುದಿಲ್ಲ, ಏಕೆಂದರೆ ಈಗ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ, ಸೇವೆ ಮಾಡುತ್ತಿದ್ದಾರೆ, ಈಶ್ವರಿಯ ಸಂತಾನರಾಗಿದ್ದೀರಿ. ಆದ್ದರಿಂದ ಬ್ರಾಹ್ಮಣರಿಗೆ ತುಂಬ ಗೌರವವಿದೆ, ಏಕೆಂದರೆ ನೀವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಿ. ಲಕ್ಷ್ಮೀ ನಾರಾಯಣರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಿಲ್ಲ. ತಂದೆಯೇ ಬ್ರಾಹ್ಮಣರ ಮುಖಾಂತರ ಸ್ವರ್ಗವನ್ನಾಗಿ ಮಾಡುತ್ತಾರೆ, ದೇವತೆಗಳ ಮುಖಾಂತರವಲ್ಲ. ಹಳೆಯ ಪ್ರಪಂಚದಲ್ಲಿ ಬಂದು ತಂದೆಯು ಹೊಸ ಸೃಷ್ಟಿಯನ್ನು ರಚಿಸಬೇಕಾಗಿದೆ. ಬೇಅದ್ದಿನ ತಂದೆಯು ಹೊಸ ಮನೆ ಸ್ವರ್ಗವನ್ನು ಸ್ಥಾಪನೆ ಮಾಡಿದ್ದರೂ ಹೊಸ ವಸ್ತು ಹಳೆಯದು ಆಗಲೇಬೇಕಾಗಿದೆ. ಲೌಕಿಕ ತಂದೆಯೂ ಸಹ ಹೊಸ ಮನೆಯನ್ನು ನಿರ್ಮಿಸುತ್ತಾರೆಂದರೆ ಅದು ಅವಶ್ಯವಾಗಿ ಹಳೆಯದು ಆಗಿಯೇ ಆಗುತ್ತದೆ. ತಂದೆಯು ಹಳೆಯದನ್ನಾಗಿ ಮಾಡಿದರು ಎಂದಲ್ಲ. ಪ್ರತಿ ವಸ್ತುವು ಅವಶ್ಯವಾಗಿ ಸತೋಪ್ರಧಾನದಿಂದ ತಮೋಪ್ರಧಾನವಾಗುತ್ತದೆ. ಹಾಗೆಯೇ ಇಡೀ ಸೃಷ್ಟಿಯೂ ಸಹ ಹೊಸದರಿಂದ ಅವಶ್ಯವಾಗಿ ಹಳೆಯದಾಗುತ್ತದೆ. ಈಗ ದೇಹದ ಎಲ್ಲ ಕರ್ಮ ಮುಂತಾದವುಗಳನ್ನು ಬಿಡಿ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ತಂದೆಯು ಎಲ್ಲ ಮಕ್ಕಳಿಗಾಗಿ ತಿಳಿಸುತ್ತಾರೆ. ಈಗ ಆಟವು ಪೂರ್ಣವಾಗುತ್ತದೆ. ಈಗ ಮನೆಗೆ ಹೋಗಬೇಕಾಗಿದೆ. ಮರೆತು ಹೋಗಿಲ್ಲ ತಾನೆ? ನಾನು ನಿಮಗೆ ಸಹಜ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ. ನೀವು 5000 ವರ್ಷಗಳ ಹಿಂದೆಯೂ ಸೇರಿದ್ದೆವು. ನಾನು ನಿಮಗೆ ರಾಜಯೋಗವನ್ನು ಕಲಿಸಿದ್ದೆನು. ನೆನಪು ಇದೆ ಅಲ್ಲವೇ? ಮರೆತು ಹೋಗಿಲ್ಲ ತಾನೆ? ನಾನು ಕಲ್ಪಕಲ್ಪವೂ ಬಂದು ನಿಮಗೆ ರಾಜ್ಯಭಾಗ್ಯವನ್ನು ಕೊಡುತ್ತೇನೆ. ನಿಮ್ಮನ್ನು ಕವಡೆಯಿಂದ ವಜ್ರ ಸಮಾನವನ್ನಾಗಿ ಮಾಡುತ್ತೇನೆ. ಮಕ್ಕಳು ಕೇಳುತ್ತಾರೆ, ಬಾಬಾ, ಈ ಚಕ್ರದಿಂದ ಬಿಡುಗಡೆ ಆಗಲು ಸಾಧ್ಯವಿಲ್ಲವೇ? ಅದಕ್ಕೆ ತಂದೆಯು ಹೇಳುತ್ತಾರೆ, ಇಲ್ಲ ಮಕ್ಕಳೇ, ಈ ಸೃಷ್ಟಿ ಚಕ್ರವು ಅನಾದಿಯಾಗಿದೆ. ಒಂದು ವೇಳೆ
ಚಕ್ರದಿಂದ ಬಿಡುಗಡೆ ಆಗುತ್ತೀರೆಂದರೆ ಮತ್ತೆ ಈ ಪ್ರಪಂಚವೇ ಸಮಾಪ್ತಿ ಆಗಿಬಿಡುತ್ತದೆ. ಈ ಚಕ್ರವನ್ನಂತೂ ಅವಶ್ಯವಾಗಿ ಸುತ್ತಬೇಕಾಗಿದೆ. ನಾನು ಪುನಃ ಬಂದಿದ್ದೇನೆ, ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತಲೇ ಇರುತ್ತೇನೆ. ಇದನ್ನು ಅವರು ಕೇವಲ ಯುಗೆ ಯುಗೆ ಎಂದು ಬರೆದು ಬಿಟ್ಟಿದ್ದಾರೆ. ಪತಿತ ಪಾವನ ಬನ್ನಿ, ಪಾವನ ಮಾಡಿ ಸುಖಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಪತಿತ ಪ್ರಪಂಚದಲ್ಲಂತೂ ದುಃಖವಿರುತ್ತದೆ. ಒಳ್ಳೆಯದು, ನನ್ನ ಬಳಿಯಂತೂ 2 ಧಾಮಗಳಿವೆ. ಎಲ್ಲಿಗೆ ಹೋಗುತ್ತೀರಿ? ತಂದೆಯು ತಿಳಿಸುತ್ತಾರೆ, ಸುಖಧಾಮದಲ್ಲಂತೂ ತುಂಬ ಸುಖವಿದೆ ಮತ್ತು ಮುಕ್ತಿಧಾಮದಲ್ಲಿ ಹೋಗುತ್ತೀರಿ ಎಂದರೂ ಸಹ ಪಾತ್ರದಲ್ಲಂತೂ ಅವಶ್ಯವಾಗಿ ಬರಬೇಕಾಗಿದೆ. ಆದರೆ ಯಾವಾಗ ಸ್ವರ್ಗವು ಪೂರ್ಣವಾಗುತ್ತದೆ ಆಗ ಕೆಳಗೆ ಇಳಿಯುತ್ತೀರಿ. ಸ್ವರ್ಗದಲ್ಲಿ ಬರುವುದಿಲ್ಲವೇ? ನಿಮಗೆ ಸ್ವರ್ಗದ ಇಚ್ಛೆ ಇಲ್ಲವೇನೋ? ನೀವು ನರಕದಲ್ಲಿ ಮಾಯೆಯ ರಾಜ್ಯದಲ್ಲಿಯೇ ಬರಲು ಇಚ್ಛಿಸುತ್ತೀರಾ? ಆ ಸಮಯದಲ್ಲಿಯೂ ಸಹ ಮೊದಲು ಸತೋ ನಂತರ ರಜೋ ತಮೋ ಆಗುತ್ತದೆ. ಯಾರು ಪವಿತ್ರ ಆತ್ಮಗಳು ಬರುತ್ತಾರೆ ಅವರು ಮೊದಲು ದುಃಖವನ್ನು ಪಡೆಯುವುದಿಲ್ಲ. ಬಂದಾಗ ಸ್ವಲ್ಪವೇ ಪಾಪವನ್ನು ಮಾಡುತ್ತಾರೆ. ಆದರೆ ಆತ್ಮವು ಸತೋ ರಜೋ ತಮೋದಿಂದ ದಾಟಿ ಬರಬೇಕಾಗಿದೆ. ಈ ಚಕ್ರವನ್ನು ತಿಳಿಯಬೇಕಾಗಿದೆ. ನೀವೀಗ ಅಂತಿಮ ಅವಸ್ಥೆಯಲ್ಲಿ ಹೋಗುವುದಿಲ್ಲ. ಶಾಲೆಯಲ್ಲಿಯೂ ಸಹ 12 ತಿಂಗಳಿನ ನಂತರ ಪರೀಕ್ಷೆಯು ಅಂತಿಮವಾಗುತ್ತದೆ. ಅಂತ್ಯದಲ್ಲಿ ನಿಮ್ಮ ಸ್ಥಿತಿಯು ಪರಿಪಕ್ವವಾಗಿರುವುದು. ತುಂಬ ವೃದ್ಧಿಯನ್ನು ಪಡೆಯುತ್ತೀರಿ. ಎಷ್ಟೊಂದು ಸೇವಾ ಕೇಂದ್ರಗಳು ತೆರೆಯಲ್ಪಟ್ಟಿವೆ. ಸೇವಾ ಕೇಂದ್ರಗಳಿಗೋಸ್ಕರ ಅನೇಕರು ಹೇಳುತ್ತಾರೆ, ಆದರೆ ಇಷ್ಟೊಂದು ಶಿಕ್ಷಕಿಯರು ತಯಾರಾಗಿಲ್ಲ. ಅಮೃತ ವೇಳೆಯು ಫಸ್ಟ್ ಕ್ಲಾಸ್ ಶಿಫ್ಟ್ ಆಗುತ್ತದೆ. ಯಾರು ಬೆಳಗ್ಗೆ ಬರಲು ಆಗುವುದಿಲ್ಲವೆಂದರೆ ಎಂತಹದೇ ಪರಿಸ್ಥಿತಿಯಲ್ಲಿಯೂ ಸಹ ಸಾಯಂಕಾಲವಾದರೂ ಬನ್ನಿ. ಶಾಲೆಯಲ್ಲಿಯೂ ಸಹ ಈಗ 2 ಬಾರಿ ಶಿಫ್ಟ್ ಇರುತ್ತದೆ. ಒಳ್ಳೆಯದು, ಮಕ್ಕಳು ತಿಳಿದುಕೊಂಡಿರಾ? ತಂದೆಯು ಎಲ್ಲ ಸೇವಾ ಕೇಂದ್ರಗಳ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, ಪ್ರತಿದಿನ ರಾತ್ರಿ ತಮ್ಮ ಚಾರ್ಟನ್ನು ತೆಗೆಯಿರಿ. ಇಂದು ನನ್ನ ರಿಜಿಸ್ಟರ್ ಹಾಳಾಗಿಲ್ಲವೇ? ಯಾವುದೇ ತಪ್ಪನ್ನು ಮಾಡಿಲ್ಲವೇ? ನಂತರ ತಂದೆಯಿಂದ ಕ್ಷಮೆ ಕೇಳಿಕೊಳ್ಳಬೇಕು. ಶಿವಬಾಬಾ ನಮ್ಮನ್ನು ಕ್ಷಮೆ ಮಾಡು, ತಾವು ಎಷ್ಟೊಂದು ಮಧುರವಾಗಿದ್ದೀರಿ. ಹಾಗೆಯೇ ಭಗವಂತನು ತಿಳಿಸುತ್ತಾರೆ, ಮಕ್ಕಳೇ, ನಾನು ನಿಮ್ಮನ್ನು ಸ್ವರ್ಗದ ಮಾಸ್ಟರ್ ಭಗವಾನ್ ಭಗವತಿಯನ್ನಾಗಿ ಮಾಡುತ್ತೇನೆ. ಆದ್ದರಿಂದ ನನ್ನ ಆಜ್ಞೆಯನ್ನು ಪಾಲಿಸಿ. ನಂಬರ್ 1 ಆಜ್ಞೆಯಾಗಿದೆ, ಆತ್ಮಾಭಿಮಾನಿಗಳಾಗಿ ವಿಕಾರದಲ್ಲಿ ಹೋಗಬೇಡಿ. ವಿಕಾರವು ಮಹಾ ಶತ್ರುವಾಗಿದೆ. ಇದರ ಮೇಲೆ ಜಯವನ್ನು ಪಡೆಯುವುದಿಲ್ಲ ಎಂದರೆ ಪದವಿ ಭ್ರಷ್ಟವಾಗುತ್ತದೆ. ಕುಲ ಕಳಂಕಿತರಾಗಿ ಬಿಡುತ್ತೀರಿ. ಮಾಯೆಯು ತುಂಬ ಪ್ರಬಲವಾಗಿದೆ. ಯುದ್ಧವು ದೀಪ ಮತ್ತು ಬಿರುಗಾಳಿಯದ್ದಾಗಿದೆ. ಇದರಲ್ಲಿ ಸಾಹಸವನ್ನು ತೋರಿಸಬೇಕಾಗುತ್ತದೆ. ನಾವು ತಂದೆಯ ಮಕ್ಕಳಾಗಿದ್ದೇವೆ ಎಂದ ಮೇಲೆ ಈ ಮಾಯೆಯು ವಿಘ್ನಗಳನ್ನು ಹಾಕಲು ಹೇಗೆ ಸಾಧ್ಯ? ಆ ಬಿರುಗಾಳಿಗಳಂತೂ ಬರುತ್ತವೆ, ಆದರೆ ಕರ್ಮೇಂದ್ರಿಯಗಳಿಂದ ಎಂದೂ ಯಾವುದೇ ವಿಕರ್ಮವನ್ನು ಮಾಡಬಾರದಾಗಿದೆ. ತುಂಬ ಶ್ರೇಷ್ಠ ಪದವಿಯು ಸಿಗುತ್ತದೆ ಎಲ್ಲವೇ? ಸ್ವಲ್ಪ ವಿಚಾರವನ್ನಾದರೂ ಮಾಡಿ. ನೀವು ಯಾರಿಗಾದರೂ ಹೇಳುತ್ತೀರಿ, ನಾವು ನರನಿಂದ ನಾರಾಯಣರಾಗಲು ಓದುತ್ತೇವೆ ಎಂದು ಹೇಳಿದರೆ ಎಲ್ಲರೂ ಹಾಸ್ಯ ಮಾಡುತ್ತಾರೆ. ಇಲ್ಲಂತೂ ಧಾರಣೆ ಬೇಕಾಗಿದೆ. ಇಲ್ಲಿ ನೀವು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ, ನಾನು ಆತ್ಮನಾಗಿದ್ದೇನೆ. ನಾನಾತ್ಮನಾಗಿರುವುದರಿಂದಲೇ ಸತೋಪ್ರಧಾನನಾಗಿ ತಂದೆಯ ಬಳಿ
ಹೋಗುತ್ತೇನೆ. ನಂತರ ತಂದೆಯು ಸ್ವರ್ಗದಲ್ಲಿ ಕಳುಹಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಮ್ಮ ರಿಜಿಸ್ಟರ್ ಹಾಳಾಗದಿರಲಿ, ಇದರ ಮೇಲೆ ಗಮನ ಇಡಬೇಕಾಗಿದೆ. ತಂದೆಯ ಆಜ್ಞೆಯನ್ನು ಪಾಲಿಸಿ ಆತ್ಮಾಭಿಮಾನಿ ಆಗಬೇಕಾಗಿದೆ. ಕರ್ಮೇಂದ್ರಿಯಗಳಿಂದ ಯಾವುದೇ ತಪ್ಪನ್ನು ಮಾಡಬಾರದಾಗಿದೆ. ಸರ್ವಗುಣ ಸಂಪನ್ನರಾಗಲು ಕರ್ಮೇಂದ್ರಿಯಗಳಿಂದ ವಿಕರ್ಮವಾಗುವಂತಹ ಯಾವುದೇ ಪಾಪಕರ್ಮವು ಆಗಬಾರದಾಗಿದೆ. ಹಳೆಯ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡಬೇಕಾಗಿದೆ. ವರದಾನ: ತನ್ನ ಭಾಗ್ಯದ ಸ್ಮೃತಿಯಿಂದ ಸದಾ ಖುಷಿಯ ನೃತ್ಯ ಮಾಡುವಂತಹ ಖುಷಿಯ ಅದೃಷ್ಟವಂತ ಭವ. ಅಮೃತ ವೇಳೆಯಿಂದ ರಾತ್ರಿಯವರೆಗೆ ನೀವು ಬ್ರಾಹ್ಮಣ ಮಕ್ಕಳಿಗೆ ಯಾವ ಶ್ರೇಷ್ಠ ಭಾಗ್ಯ ಸಿಕ್ಕಿದೆಯೋ ಆ ಭಾಗ್ಯದ ಲಿಸ್ಟನ್ನು, ಪಟ್ಟಿಯನ್ನು ಸದಾ ಸನ್ಮುಖದಲ್ಲಿ ಇಟ್ಟುಕೊಳ್ಳಿ ಮತ್ತು ಇದೇ ಗೀತೆಯನ್ನು ಹಾಡಿರಿ. ವಾ ನನ್ನ ಶ್ರೇಷ್ಠ ಭಾಗ್ಯ! ಯಾವ ಭಾಗ್ಯದಲ್ಲಿ ವಿಧಾತರವರೇ ನನ್ನವರಾಗಿ ಬಿಟ್ಟರು. ಇದೇ ನಶೆಯಲ್ಲಿ ಸದಾ ಖುಷಿಯ ನೃತ್ಯ ಮಾಡುತ್ತಿರಿ. ಏನೇ ಆಗಲಿ, ಸಾಯುವವರೆಗೂ ಮಾತು ಬರಲಿ, ಆದರೆ ಖುಷಿ ಹೋಗದಿರಲಿ. ಶರೀರ ಬಿಟ್ಟು ಹೋಗಲಿ, ಯಾವುದೇ ತೊಂದರೆ ಇಲ್ಲ, ಆದರೆ ಖುಷಿ ಹೋಗದಿರಲಿ. ಸ್ಲೋಗನ್: ಹರ್ಷಿತ ಮುಖವಿರಬೇಕೆಂದರೆ ಸಾಕ್ಷಿತನದ ಆಸನದ ಮೇಲೆ ಕುಳಿತು ಸಾಕ್ಷಿ ದೃಷ್ಟ ಆಗಿ ಪ್ರತಿ ಆಟವನ್ನು ನೋಡುತ್ತಾ ಹೋಗಿ. ದಾದಿ ಪ್ರಕಾಶಮಣಿ ಜಿಯವರ 15ನೆಯ ಸ್ಮೃತಿ ದಿವಸದಂದು ಅವರ ಅಮೂಲ್ಯವಾದ ಮಹಾವಾಕ್ಯ ಸಂಪನ್ನತೆ ಅಥವಾ ಸಂಪೂರ್ಣತೆಯ ಸಮೀಪತೆಯ ಚಿಹ್ನೆಗಳು. ಆತ್ಮ ಎಷ್ಟು ಸಂಪನ್ನವಾಗುತ್ತಾ ಹೋಗುತ್ತದೆ, ಅಷ್ಟು ಮನಸ ವಾಚ ಕರ್ಮಣದಲ್ಲಿ ಯಾವುದೇ ಸೂಕ್ಷ್ಮ ವಿಕಾರವಿರುವುದಿಲ್ಲ. ಅಂಥವರಿಗೆ ಸಂಪೂರ್ಣತೆಯ ಗುರಿ ಸಮೀಪ ಕಂಡು ಬರುತ್ತದೆ. ಮನವಚನ ಕರ್ಮದಿಂದ ಅವರು ಸದಾ ಅಹಿಂಸಕರಾಗಿರುತ್ತಾರೆ ಎಂದು ಯಾರಿಗೂ ದುಃಖ ಕೊಡುವುದಿಲ್ಲ ಅಥವಾ ದುಃಖ ತೆಗೆದುಕೊಳ್ಳುವುದಿಲ್ಲ. ಯಾವಾಗ ದುಃಖ ಕೊಡುವುದು ಮತ್ತು ದುಃಖ ತೆಗೆದುಕೊಳ್ಳುವುದು ಸಮಾಪ್ತಿಯಾಗುತ್ತದೆ, ಆಗ ಸಂಪೂರ್ಣತೆ ಸಮೀಪ ಬರುತ್ತದೆ. ಯಾರು ಸಂಪೂರ್ಣತೆಯ ಸಮೀಪದಲ್ಲಿರುತ್ತಾರೆ ಅವರು ಬೇಹದ್ದಿನ ವೈರಾಗಿಗಳಾಗಿರುತ್ತಾರೆ. ಅವರಿಗೆ ಎಲ್ಲಿಯೂ ಸಹ ಸೆಳೆತವಿರುವುದಿಲ್ಲ. ಎಲ್ಲರಿಂದ ಮಮತೆ ಸಮಾಪ್ತಿಯಾಗಿರುತ್ತದೆ. ಅವರು ಎಲ್ಲರ ಮಧ್ಯದಲ್ಲಿರುತ್ತಾ ಭಿನ್ನ ಹಾಗೂ ಪ್ರಿಯರಾಗಿರುತ್ತಾರೆ. ಅವರಿಗೆ ಯಾವುದೇ ಹಳೆಯ ವಸ್ತು ತತ್ವಸಹಿತ ತನ್ನ ಕಡೆ ಆಕರ್ಷಣೆ ಮಾಡುವುದಿಲ್ಲ. ಅವರು ಸದಾ ಒಬ್ಬ ತಂದೆಯ ಆಕರ್ಷಣೆಯಲ್ಲಿರುತ್ತಾರೆ. ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪು ಅರ್ಥಾತ್ ಏಕಾಗ್ರತೆಯ ವೃತ್ತಿ ಇರುತ್ತದೆ. ಅವರು ಸ್ವಯಂನಿಂದ ಸಂತುಷ್ಟರಾಗಿರುತ್ತಾರೆ ಹಾಗೂ ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡುತ್ತಾರೆ. ಅವರ ವಿದ್ಯೆಯ 4 ವಿಷಯಗಳಲ್ಲಿ ಸಂಪೂರ್ಣ ಗಮನವಿರುತ್ತದೆ. ಅವರು ಸಾಕ್ಷಿತನದ ಸ್ಥಿತಿಯಲ್ಲಿರುತ್ತಾರೆ. ಅವರಿಗೆ ಸದಾ ಜೊತೆಗಾರನ ಜೊತೆಯ ಅನುಭವವಿರುತ್ತದೆ. ದೇಹಾಭಿಮಾನದ ಬುದ್ಧಿಯಿಂದ ಅಥವಾ ಹಳೆಯ ನಡೆ ನುಡಿಯಿಂದ ಯಾರಿಗೂ ದುಃಖ ಕೊಡುವುದಿಲ್ಲ. ದೃಷ್ಟಿ ವೃತ್ತಿಯಲ್ಲಿ ಆತ್ಮೀಯತೆ ಹಾಗೂ ಅಲೌಕಿಕತೆ ಇರುತ್ತದೆ. ಪವಿತ್ರತೆಯಲ್ಲಿ ಸಂಪೂರ್ಣರಾಗಿರುತ್ತಾರೆ. ಕೇವಲ ಬ್ರಹ್ಮಚರ್ಯವಲ್ಲ, ಆದರೆ ಬ್ರಹ್ಮಚಾರಿಯಾಗಿರುತ್ತಾರೆ. ಯಾರ ಮೇಲೂ ಸಹ ಅವರ ಕಣ್ಣು ಮುಳುಗುವುದಿಲ್ಲ, ಏಕೆಂದರೆ ಅವರಿಗೆ ನಶೆ ಇರುತ್ತದೆ. ನಾವು ಯಾರ ಸಂತಾನರಾಗಿದ್ದೇವೆಂದು. ಅವರು ಯಾರ ಕಡಿಮೆಗಳನ್ನು ಚಿತ್ತದಲ್ಲಿ
ಇಟ್ಟುಕೊಳ್ಳುವುದಿಲ್ಲ. ಅವರು ಯಾರ ಕಡಿಮೆಗಳನ್ನು ನೋಟ್ ಮಾಡುವುದಿಲ್ಲ. ಹಳೆಯ ರೀತಿ ನೀತಿ, ಹಳೆಯ ಸಂಸ್ಕಾರಗಳ ಕಡೆ ಬುದ್ಧಿ ಹೋಗುವುದಿಲ್ಲ. ಅವರು ಸದಾ ಸ್ವಚಿಂತನೆಯಲ್ಲಿರುತ್ತಾರೆ. ಹೇಗೆ ಸಾಕಾರ ತಂದೆಯವರು ಸದಾ ತಮ್ಮನ್ನು ತಾವು ವಿಶ್ವ ಸೇವಾಧಾರಿ ಎಂದರು, ಎಷ್ಟು ಮಹಾನ್, ಅಷ್ಟೇ ನಿರ್ಮಾಣರಾಗಿದ್ದರು, ನಿರಾಕಾರಿ, ನಿರಹಂಕಾರಿ. ಹಾಗೆ ಸದಾ ತಮ್ಮನ್ನು ಸಹ ಸೇವಾಧಾರಿ ಎಂದು ತಿಳಿಯಬೇಕು. ಇದು ಸಂಪೂರ್ಣತೆಯ ಚಿಹ್ನೆಯಾಗಿದೆ. ಅವರು ತಮ್ಮನ್ನು ಸದಾ ನಿಮಿತ್ತ ಎಂದು ತಿಳಿಯುತ್ತಾರೆ. ಮಹಿಮೆಯನ್ನು ಎಂದು ಸ್ವೀಕಾರ ಮಾಡುವುದಿಲ್ಲ. ಮಹಿಮೆಯಾಗುತ್ತದೆ ಅವಶ್ಯವಾಗಿ, ಏಕೆಂದರೆ ಸೇವೆ ಮಾಡಿದ್ದಾರೆ. ಆದರೆ ನಿಮಿತ್ತ ಎಂದು ತಿಳಿಯುವ ಕಾರಣ ಮುಖದಿಂದ ಬಾಬಾ ಬಾಬಾ ಅನ್ನುವ ಶಬ್ದವೇ ಬರುತ್ತದೆ. ಅವರು ಮಹಿಮೆಯಲ್ಲಿ ಖುಷಿಯಾಗುವುದಿಲ್ಲ ಮತ್ತು ನಿಂದನೆಯಲ್ಲಿ ಗಾಬರಿಯಾಗುವುದಿಲ್ಲ. ಎರಡರಲ್ಲೂ ಸ್ಥಿತಿ ಸಮಾನವಾಗಿರುತ್ತದೆ. ಅವರು ಎಲ್ಲರ ಸಂಬಂಧವನ್ನು ಒಬ್ಬ ತಂದೆಯ ಜೊತೆಯಲ್ಲಿಯೇ ಜೋಡಿಸುತ್ತಾರೆ. ಅವರ ಮುಖದಿಂದ ತಂದೆಯ ಪ್ರತಿ ಸ್ನೇಹದ ಮಾತುಗಳೇ ಬರುತ್ತಿರುತ್ತದೆ. ಪ್ರೀತಿಯ ಬಾಬಾರವರು ನಮಗೆ ತಮ್ಮ ಪ್ರಿಯಾತಿ ಪ್ರಿಯ ವಸ್ತುವಾದ ದಿವ್ಯ ಬುದ್ಧಿಯನ್ನು ಬಹುಮಾನವನ್ನಾಗಿ ಕೊಟ್ಟಿದ್ದಾರೆ. ಆ ಬಹುಮಾನವನ್ನು ಸಂಭಾಲನೆ ಮಾಡಿಕೊಂಡು ಇಟ್ಟುಕೊಳ್ಳುತ್ತಾರೆ. ಜ್ಞಾನದ ಮೂರನೆಯ ನೇತ್ರ ಸದಾ ತೆರೆದಿರುತ್ತದೆ. ಜ್ಞಾನದ ನೇತ್ರ ತೆರೆದಿರುವ ಕಾರಣ ಸದಾ ಸಮರ್ಥ ಸಂಕಲ್ಪವೇ ನಡೆಯುತ್ತದೆ. ಇದು ಸಹ ಸಂಪೂರ್ಣತೆಯ ಚಿಹ್ನೆಯಾಗಿದೆ. ಅವರ ಪ್ರತಿ ಕರ್ಮ ಶ್ರೀಮತದ ಪ್ರಮಾಣವಾಗಿರುತ್ತದೆ. ಶ್ರೀಮತದಲ್ಲಿ ಎಂದೂ ಮನ್ಮತ ಮಿಕ್ಸ್ ಮಾಡುವುದಿಲ್ಲ. ದಿವ್ಯ ಬುದ್ಧಿಯ ಆಧಾರದಿಂದ ಪ್ರತಿ ಕರ್ಮ ಆಗುತ್ತಿರಬೇಕು. ಇದು ಸಹ ಸಂಪೂರ್ಣತೆಯ ಚಿಹ್ನೆಯಾಗಿದೆ. ಅವರು ಆಜ್ಞಾಕಾರಿಯಾಗಿರುತ್ತಾರೆ. ಒಂದು ಬಲ, ಒಂದು ಭರವಸೆ, ಸರ್ವ ಸಂಬಂಧ. ಒಬ್ಬರ ಜೊತೆಯಲ್ಲಿ ಯಾವುದೇ ಕಡೆಯಿಂದ ಸೆಳೆತವಿರುವುದಿಲ್ಲ. ಈ ರೀತಿ ಸೆಳೆತ ಪ್ರಭಾವದಿಂದ ಮುಕ್ತರಾಗಿರುತ್ತಾರೆ. ಅವರಿಗೆ ಯಾವುದೇ ಪರಿಸ್ಥಿತಿಗಳು ಹೊಸದೇನಲ್ಲ ಎಂದು ಅನಿಸುತ್ತದೆ. 5000 ವರ್ಷದ ಮಾತು ಈ ರೀತಿ ಅನುಭವವಾಗುತ್ತದೆ ಎಂದರೆ ಇದಂತೂ ನೆನ್ನೆಯ ಮಾತಾಗಿದೆ ಎಂದು. ಒಳ್ಳೆಯದು. ಓಂ ಶಾಂತಿ.